ಕೊಡುವ ದಾತ. ನಮಸ್ಕಾರ ಎಲ್ರಿಗೂ. ನಾನು ಯಾವ ವಿಷಯ ಮಾತಾಡಕ್ ಬಂದಿದ್ದೀನಿ ಅಂದ್ರೆ, ಕಳೆದ ಒಂದು ವಾರದಿಂದ ಹಗಲು ರಾತ್ರಿ ಏನಿದೆ ನಮ್ಮ ರೈತರು ಹೋರಾಟ ಮಾಡ್ತಿದ್ದಾರೆ. ಗುರ್ಲಾಪುರ ಕ್ರಾಸ್ ಅಲ್ಲಿ, ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ದರ ಏರಿಕೆ ಮಾಡ್ಲಿ ಅಂತ. ಇದೇ ರೀತಿ 2018ರಲ್ಲೂ ಇದೇ ತರ ಪ್ರೊಟೆಸ್ಟ್ ಮಾಡಿದ್ರು. ಅವಾಗ ಒಂದ್ ಸ್ವಲ್ಪ ಏನೋ 2800 ಏನೋ ಕೊಟ್ಟು 1 ಟನ್ ಕೊಟ್ಟು ಇದನ್ನ ಮಾಡಿದ್ರು. ಅದು ಈಗ ಸಕ್ಕರೆ ಬೆಲೆ 45 ರೂಪಾಯಿ 1 ಕೆಜಿ ಆಗಿದೆ. ಅವಾಗ 27 ಇತ್ತು. ಅವಾಗ 2800ರಿಂದ 3000 ಕೊಡ್ತಿದ್ರು. ಈಗ 45 ರೂಪಾಯಿ 1 ಕೆಜಿ ಸಕ್ಕರೆ ಆಗಿದೆ. ಇವರು 3500 ಕೊಡೋಕ್ಕೂ ಇವರು ಹಿಂದೇಟ್ ಹಾಕ್ತಿದ್ದಾರೆ. 1 ಎಕರೆ ಕಬ್ಬು ಬೆಳಿಬೇಕಂದ್ರೆ 50,000ದಿಂದ 1 ಲಕ್ಷದವರೆಗೂ ಖರ್ಚು ಬರುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ 3500 1 ಟನ್ ಕೊಟ್ರೆ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಉಳಿಯುತ್ತೆ. ಕಬ್ಬಿಂದು ಒಂದೇ ಬೆಲೆ ಅಂತಲ್ಲ, ಈ ಸಲ ರೈತರಿಗೆ ತುಂಬಾ ನಷ್ಟದಲ್ಲಿದ್ದಾರೆ. ಈರುಳ್ಳಿ ಬೆಳೆದವ್ರಿಗೆ 1 ಕ್ವಿಂಟಾಲ್ಗೆ 300, 500, 1000 ಒಳಗಡೆ ಇದೆ. ಆಳಿನ ಕೂಲಿನೇ 400 ರೂಪಾಯಿ 1 ಆಳಿಗೆ. ಇನ್ನ ಒಂದು ಚೀಲಕ್ಕೆ 50 ಕೆಜಿ 1 ಚೀಲಕ್ಕೆ 300, 400, 500 ಹಿಂಗಾದ್ರೆ ಎಲ್ಲಿಂದ ಕೊಡ್ಬೇಕು ಅವ್ರಿಗೆ? ಅದ್ರದ್ದು ಗಂಟೆ ಅವ್ರಿಗೆ ಬರ್ತಾ ಇಲ್ಲ. ಹಿಂಗಾದ್ರೆ ತುಂಬಾ ಕಷ್ಟದಲ್ಲಿದ್ದಾರೆ. ಬೀದರ್ ಮತ್ತು ಗುಲ್ಬರ್ಗ ಅಲ್ಲಿ ತುಂಬಾ ನಷ್ಟ ಆಗಿದೆ. ಬೆಳೆ ಪರಿಹಾರನೂ 1,000, 2,000 ಕೊಡ್ತೀನಿ ಅಂತೀರ 1 ಎಕರೆಗೆ. ಅದು ಹಾಕಿದ ಬೀಜ ಗೊಬ್ಬರಕ್ಕಾದ್ರೂ ಬೇಡವಾ? ಹಿಂಗಾದ್ರೆ ರೈತರು ತುಂಬಾ ಕಷ್ಟದಲ್ಲಿದ್ದಾರೆ. ಇದನ್ನ ಪರಿಗಣಿಸಿ ಸೂಕ್ತವಾದ ಪರಿಹಾರ ಕೊಡಬೇಕು ಅಂತ ನಾನು ಈಗ ನೀವೇನು ರೈತರನ್ನ ಬೀದಿಗಿಳಿಸಿ ಹೋರಾಟ ಮಾಡಕ್ ಹಚ್ಚಿದ್ದೀರಾ, ಮುಂದೊಂದ್ ದಿನ ನೀವು ಬೀದಿಗಿಳಿತೀರಾ, ಅವಾಗ ಓಟ್ ಕೇಳಕ್ ಬರ್ತಿರಲ್ಲ, ಅವಾಗ ರೈತರು ಮೂಗ್ ಹಿಡಿದು ಕೇಳ್ತಾರೆ ನಿಮ್ದು, ಅವಾಗ ಗೊತ್ತಾಗುತ್ತೆ. ಈಗ ಅದನ್ನ ಎಚ್ಚೆತ್ಕೊಂಡು ಈಗಲೇ ಏನಾದ್ರೂ ಪರಿಹಾರ ಕೊಟ್ರೆ ನೆಟ್ಟಗಿರುತ್ತೆ. ಇಲ್ಲ ಅಂದ್ರೆ ಸರಿ ಇರಲ್ಲ. ಅವರು ಹೋರಾಟ ನಿಲ್ಸೋದಿಲ್ಲ. ನೀವು ಎಷ್ಟು ಇಗ್ನೋರ್ ಮಾಡ್ತೀರಾ ಅಷ್ಟು ಹೋರಾಟದ ಕಿಚ್ಚು ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬೇಗ ರೆಸ್ಪಾನ್ಸ್ ಮಾಡಿ.